ಮಾಡರ್ನ್ ಬ್ಯಾಂಕಿಂಗ್ ಅಂತ ನಮ್ದು ಏನ್ ಸಬ್ಜೆಕ್ಟ್ ಇದೆಲ್ಲ ಆ ಸಬ್ಜೆಕ್ಟ್ ಬಗ್ಗೆ ಇನ್ಫಾರ್ಮೇಶನ್ಸ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಅಲ್ಲಿ ಅದರಲ್ಲಿ ಫಸ್ಟ್ ಆಧುನಿಕ ಬ್ಯಾಂಕಿಂಗ್ ಅರ್ಥ, ನೆಕ್ಸ್ಟ್ ಆಧುನಿಕ ಬ್ಯಾಂಕಿಂಗ್ ಮತ್ತು ಸಾಂಪ್ರದಾಯಿಕ ಬ್ಯಾಂಕಿಂಗ್, ಟ್ರೆಡಿಷನಲ್ ಬ್ಯಾಂಕಿಂಗ್ ಅಂಡ್ ಮಾಡರ್ನ್ ಬ್ಯಾಂಕಿಂಗ್ ವ್ಯತ್ಯಾಸಗಳಿಂದ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಆಧುನಿಕ ಬ್ಯಾಂಕಿಂಗ್ ಅರ್ಥ ನೋಡ್ಕೊಡ್ರಿ. ಬ್ಯಾಂಕಿಂಗ್ ವಿಧಾನಗಳಿಗೆ ಹೊಸ ತಂತ್ರಜ್ಞಾನವೇ ಆಧಾರವಾಗಿದೆ. ಅಂದ್ರೆ ಹೊಸ ಬ್ಯಾಂಕ್ಗಳಲ್ಲಿ ಇ ಬ್ಯಾಂಕಿಂಗ್, ಎಟಿಎಂ, ಟೆಲಿ ಬ್ಯಾಂಕಿಂಗ್ ಮುಂತಾದವುಗಳನ್ನು ಅಳವಡಿಸಿಕೊಂಡಿದ್ದರೆ ಬ್ಯಾಂಕಿನ ಕಾರ್ಯಗಳು ಉತ್ತಮವಾಗಿ ನಡೆಯುತ್ತವೆ. ಇಲ್ಲಿ ಆಧುನಿಕ ಬ್ಯಾಂಕಿಂಗ್ ಅಂತ ಯಾಕೆ ಕರೀತಾರೆ ಅಂದ್ರೆ, ವೇರ್ ದ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಆರ್ ಯೂಸಿಂಗ್ ದ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್ ಲೈಕ್ ಇ ಬ್ಯಾಂಕಿಂಗ್, ಎಟಿಎಂ, ಟೆಲಿ ಬ್ಯಾಂಕಿಂಗ್ ಏನಾದ್ರು ಯೂಸ್ ಮಾಡ್ಕೊಂಡಿದ್ರೆ ಅವುಗಳನ್ನ ನಾವು ಮಾಡರ್ನ್ ಬ್ಯಾಂಕ್ಸ್ ಅಂತ ಕರೀತಾರೆ. ಓಕೆ, ದೇರ್ ಇಸ್ ಅ ಡಿಫರೆನ್ಸ್ ಬಿಟ್ವೀನ್ ಟ್ರೆಡಿಷನಲ್ ಬ್ಯಾಂಕಿಂಗ್ ಅಂಡ್ ಮಾಡರ್ನ್ ಬ್ಯಾಂಕಿಂಗ್. ಅಂದ್ರೆ ಸಾಂಪ್ರದಾಯಿಕ ಬ್ಯಾಂಕಿಂಗ್ ಮತ್ತು ಆಧುನಿಕ ಬ್ಯಾಂಕಿಂಗ್ಗಳಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದಾವೆ. ಯಾವ ತರ ವ್ಯತ್ಯಾಸಗಳಾಗದ್ರೆ, ಫಸ್ಟ್ ಒನ್ ಅಂದ್ರೆ ದೇ ವಿಲ್ ಬಿ ಡಿವೈಡೆಡ್ ಇಂಟು 3 ಪಾರ್ಟ್ಸ್ ಆಗಿದೆ. ಒಂದು ಪಾಯಿಂಟ್ಸ್ ಮೂಲಕ, ಇನ್ನೊಂದು ಯಾವ ಪಾಯಿಂಟ್ ಮೇಲೆ ನಾವು ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ ಅಂತ ಹೇಳಿ. ಅದರಲ್ಲಿ ಸಾಂಪ್ರದಾಯಿಕ ಬ್ಯಾಂಕಿಂಗ್, ಆಧುನಿಕ ಬ್ಯಾಂಕಿಂಗ್ ಅಂತ ಹೇಳಿ. ಸಾಂಪ್ರದಾಯಿಕ ಬ್ಯಾಂಕಿಂಗ್ ಅಂದ್ರೆ ಹಳೆ ಕಾಲದ ಪದ್ಧತಿ ಅಂದ್ರೆ ಬುಕ್ ನಲ್ಲೇ ಬರ್ಕೊಳ್ತಾ ಇದ್ರು ಮೊದಲೆಲ್ಲ ಬ್ಯಾಂಕ್. ಈಗೆಲ್ಲ ಕಂಪ್ಯೂಟರೈಸ್ಡ್ ಆಗಿದಾವೆ. ಓಕೆನಾ, ಇಲ್ಲಿ ಫಸ್ಟ್ ಒನ್ ನೋಡಿದ್ವಿ, ಸೇವೆಗಳು ಅಥವಾ ಅವರು ಕೊಡುವಂತಹ ಹಣ ಇತ್ಯಾದಿಗಳು ಯಾವ ತರ ಇರ್ತವೆ. ಸಾಂಪ್ರದಾಯಿಕ ಬ್ಯಾಂಕಿಂಗ್ ನಲ್ಲಿ ಏನಾಗಿರ್ತಂದ್ರೆ, ಇವರ ಸೇವೆಗಳೆಂದರೆ ಕೊಳ್ಳುವುದು ಮತ್ತು ಅಥವಾ ಇನ್ ಕೇಸ್ ಕೊಳ್ಳುವುದು ಮತ್ತು ಕೊಡುವಂತಹ ಒಂದು ಕೇಸ್ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಸಾಲ, ಬ್ಯಾಂಕ್ ಗ್ಯಾರಂಟಿ, ಸೇಫ್ ಡೆಪಾಸಿಟ್, ಲಾಕರ್ಗಳು ಇತ್ಯಾದಿ. ಅಂದ್ರೆ ಇವರ ಸೇವೆಗಳು ಇಲ್ಲಿಗೆ ಸೀಮಿತವಾಗಿದ್ದಾವೆ. ಅಂದ್ರೆ ಸಾಂಪ್ರದಾಯಿಕ ಬ್ಯಾಂಕಿಂಗ್ ಏನಂದ್ರೆ, ಒಂದು ಸೇವಿಂಗ್ಸ್ ಬ್ಯಾಂಕ್ ಮಾಡ್ತಾರೆ, ಕರೆಂಟ್ ಬ್ಯಾಂಕ್ ಮಾಡ್ತಾರೆ, ಅಥವಾ ಸಾಲ ಕೊಡ್ತಾರೆ, ಬ್ಯಾಂಕ್ ಶ್ಯೂರಿಟಿ ಕೊಡ್ತಾರೆ, ಅಥವಾ ಸೇಫ್ ಡೆಪಾಸಿಟ್ ಲಾಕರ್ಗಳನ್ನ ಕೊಡ್ತಾರೆ. ಓಕೆ, ಇಷ್ಟು ಬಿಟ್ರೆ ಯಾವ ಒಂದು ನೆಕ್ಸ್ಟ್ ಎಟಿಎಂ ಸೌಲಭ್ಯಗಳಾಗ್ಲಿ ಅಥವಾ ಆನ್ಲೈನ್ ಬ್ಯಾಂಕಿಂಗ್ ಆಗ್ಲಿ ಯಾವುದು ಕೊಡಲ್ಲ ಎಲ್ಲಿ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ನಲ್ಲಿ. ಆದ್ರೆ ಆಧುನಿಕ ಬ್ಯಾಂಕಿಂಗ್ ನಲ್ಲಿ ಇದರಲ್ಲಿ ಸಿಗುವಂತ ಸೌಲಭ್ಯಗಳು ಅಂದ್ರೆ ಅದ್ರ ಜೊತೆಗೆ ಅಂದ್ರೆ ಸಾಂಪ್ರದಾಯಿಕ ಬ್ಯಾಂಕ್ಗಳ ಒಂದು ಅವಶ್ಯಕತೆ ಸೇವೆಗಳ ಜೊತೆಗೆ ಏನ್ ಮಾಡ್ಕೊಂತಾನೆ, ಎಟಿಎಂಸ್ ಕೊಡ್ತಾರೆ, EFT ಎಲೆಕ್ಟ್ರಾನಿಕ್ ಫಂಡ್ ಟ್ರಾನ್ಸ್ಫರ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಡೆಬಿಟ್ ಕಾರ್ಡ್ ಗಳನ್ನು ಕೊಡ್ತಾರೆ, ಅಥವಾ ಬ್ಯಾಂಕ್ ಇಂದ ಬ್ಯಾಂಕಿಗೆ ಹಣ ಇನ್ ಕೇಸ್ ವರ್ಗಾವಣೆ ಮಾಡುವ ಒಂದು ಸೌಲಭ್ಯಗಳನ್ನು ಸಹ ಅಂದ್ರೆ ಬೇರೊಂದು ಖಾತೆಗೆ ವರ್ಗಾವಣೆ ಸಹ ಮಾಡಬಹುದು. ಓಕೆ, ಇದು ಫಸ್ಟ್ ಡಿಫರೆನ್ಶಿಯೇಟ್. ಸೆಕೆಂಡ್ ಒನ್, ವ್ಯವಹಾರ ಮಾಡುವ ಸ್ಥಳ ಬ್ಯಾಂಕ್ ನಲ್ಲಿ ಏನಾಗಿರ್ತಂದ್ರೆ, ಸಾಂಪ್ರದಾಯಿಕ ಬ್ಯಾಂಕಿಂಗ್ ಬ್ಯಾಂಕ್ ಎಲ್ಲಿರ್ತದೆ ಅಲ್ಲೇ ಹೋಗಿ ನಾವು ವ್ಯವಹಾರ ಮಾಡ್ಬೇಕಾಗ್ತದೆ. ಅಂದ್ರೆ ಬ್ಯಾಂಕ್ ಸಂಸ್ಥೆಗಳೊಂದು ಬ್ರಾಂಚ್ ಅಂತ ಮಾಡ್ಕೊಂಡಿರ್ತಾರೆ, ಆ ಬ್ರಾಂಚ್ ಆಫೀಸಿಗೆ ಹೋಗಿ ನಾವೇನ್ ಮಾಡ್ಕೊಂತಾನೆ ಕಾರ್ಯಗಳನ್ನು ಮಾಡ್ಕೋಬೇಕಾಗ್ತದೆ ಇಲ್ಲಿ ಸಾಂಪ್ರದಾಯಿಕ ಬ್ಯಾಂಕಿಂಗ್ ನಲ್ಲಿ. ಬಟ್ ಆದ್ರೆ ಆಧುನಿಕ ಬ್ಯಾಂಕ್ಗಳಲ್ಲಿ ತನ್ನ ಮನೆಯಿಂದಲೇ ಅಥವಾ ಆಫೀಸ್ ನಿಂದಲೇ ಅಥವಾ ತಾನು ಕುಳಿತ ಜಾಗದಿಂದಲೇ ಇನ್ ಕೇಸ್ ಕಂಪ್ಯೂಟರ್ಗಳ ಮೂಲಕ ಅಥವಾ ಲ್ಯಾಪ್ಟಾಪ್ಗಳ ಮೂಲಕ ಅಥವಾ ಮೊಬೈಲ್ ಬ್ಯಾಂಕ್ ಇತ್ತಂದ್ರೆ ಮೊಬೈಲ್ ಬ್ಯಾಂಕ್ಗಳ ಸಹಾಯದಿಂದ ಬ್ಯಾಂಕಿಂಗ್ ವ್ಯವಹಾರಗಳನ್ನು ಮಾಡಬಹುದು. ಅದು ಇನ್ ಕೇಸ್ ಆಧುನಿಕ ಬ್ಯಾಂಕಿಂಗ್ ಮತ್ತು ಸಾಂಪ್ರದಾಯಿಕ ಬ್ಯಾಂಕಿಂಗ್ ನಡುವೆ ಇನ್ನೊಂದು ವ್ಯತ್ಯಾಸ ಅಂತ ರೀತಿಯಲ್ಲಿ. ನೆಕ್ಸ್ಟ್, ನಿಬಂಧನೆಗಳೇನು? ಸಾಂಪ್ರದಾಯಿಕ ಬ್ಯಾಂಕಿಂಗ್ ನಲ್ಲಿ ಸಾಕಷ್ಟು ನಿಬಂಧನೆಗಳಿದಾವೆ. ಯಾಕಂದ್ರೆ ಬ್ಯಾಂಕ್ ಅಕೌಂಟ್ ಹೋಲ್ಡರೇ ಬರಬೇಕು, ಅವ್ರದ್ದು ಸಿಗ್ನೇಚರ್ ಬೇಕು. ನೆಕ್ಸ್ಟ್ ಅವ್ರ ಕಡೆಯಿಂದಾನೇ ಇನ್ ಕೇಸ್ ಅಂತಲ್ಲಿ ಪಾಸ್ಬುಕ್ ಗಳನ್ನ ತರಬೇಕಾಗ್ತದೆ, ಅಥವಾ ಅವರ ಒಂದು ಅಧೀನದಲ್ಲೇ ಟ್ರಾನ್ಸ್ಫರ್ಸ್ ಅಥವಾ ಇನ್ ಕೇಸ್ ಏನಾದ್ರು ಬ್ಯಾಂಕಿನ ವ್ಯವಹಾರಗಳು ಮಾಡ್ಕೋಬೇಕಾಗ್ತದೆ. ಬಟ್ ಆಧುನಿಕ ಬ್ಯಾಂಕಿಂಗ್ ಹಂಗಲ್ಲ. ಎಟಿಎಂ ತಗೊಂಡಾಗ ಯಾರಾದ್ರೂ ನಾವು ಅಮೌಂಟ್ ಅನ್ನು ಡ್ರಾ ಮಾಡ್ಕೊಂಡ್ ಬರ್ಬೋದು, ಮನೇಲಿರುವ ದೊಡ್ಡದಾಗಿರ್ಬೋದು ಅಥವಾ ಇನ್ ಕೇಸ್ ನಿಮ್ದೇ ಆಗಿರ್ಬೋದು. ಬೇರೆಯವ್ರಿಗೆ ಕೊಟ್ಟಾದ್ರೂ ನಿಮ್ಮ ಪಿನ್ ಕೋಡ್ ಹೇಳ್ಬಿಟ್ರೆ ಸಾಕು, ಜಸ್ಟ್ ಅಕೌಂಟ್ ನ ಡ್ರಾ ಮಾಡ್ಕೊಂಡು ಬರ್ಬೋದು ನೀವು ಅಮೌಂಟ್. ದಟ್ ಈಸ್ ದ ಡಿಫರೆನ್ಸಸ್ ಅಂತ ಕರೀಬೋದಲ್ಲಿ. ಓಕೆ, ನೆಕ್ಸ್ಟ್ ಮತ್ತೇನು ಹೇಳ್ತಾರೆ ಇಂಗ್ಲಿಷ್ ನಲ್ಲಿ ಅದೇ ಪಾಯಿಂಟ್ಸ್ ಇದರಲ್ಲಿ ಬರ್ಕೊಂಡ್ರಲ್ಲ ಇಂಗ್ಲಿಷ್ ನಲ್ಲಿ ಆಲ್ರೆಡಿ. ಸ್ವಲ್ಪ ಇನ್ನೊಂದು 3 ಪಾಯಿಂಟ್ಸ್ ಆಡ್ ಆಗಿದೆ ನೋಡ್ರಿ. ಕಾಸ್ಟ್ ಆಫ್ ಸರ್ವಿಸ್ ಅಂದ್ರೆ ವೆಚ್ಚ ಅಂತ ಕನ್ನಡದಲ್ಲಿ ಬರ್ಕೊಡ್ಬೇಕಾದ್ರೆ ಅದನ್ನ ಅಂಶಗಳಲ್ಲಿ 4ನೇದು ವೆಚ್ಚ ಅಂತ ಸೇರಿಸ್ಕೊಡ್ರಿ. ಕನ್ನಡದಲ್ಲಿ 3 ಪಾಯಿಂಟ್ ಇದ್ವಲ್ಲ, 4ನೇ ಪಾಯಿಂಟ್ ವೆಚ್ಚ ಅಂತ ತಗೊಳ್ರಿ. ಸಾಂಪ್ರದಾಯಿಕ ವೆಚ್ಚ ಜಾಸ್ತಿ ಆಗಿದೆ ಅಂದ್ರೆ ಇಟ್ ಈಸ್ ಕಾಸ್ಟ್ಲಿ ಅಂತ ಕರೀತಾರೆ. ಕಾಸ್ಟ್ಲಿ ನಥಿಂಗ್ ಬಟ್ ಹೆಚ್ಚಾಗಿರುತ್ತದೆ. ಅಂದ್ರೆ ಸಾಂಪ್ರದಾಯಿಕ ಬ್ಯಾಂಕಿಂಗ್ ನಲ್ಲಿ ವೆಚ್ಚವು ಹೆಚ್ಚಾಗಿರುತ್ತದೆ ಅಂತ ಬರ್ಕೊಡ್ರಿ. ಸಾಂಪ್ರದಾಯಿಕ ಬ್ಯಾಂಕಿಂಗ್ ನಲ್ಲಿ ವೆಚ್ಚವು ಹೆಚ್ಚಾಗಿರುತ್ತದೆ. ಇನ್ ಕೇಸ್ ಆಧುನಿಕ ಬ್ಯಾಂಕಿಂಗ್ ವೆಚ್ಚವು ಕಡಿಮೆ ಆಗಿರುತ್ತದೆ. ಆಧುನಿಕ ಬ್ಯಾಂಕಿಂಗ್ ವೆಚ್ಚವು
ಕಡಿಮೆ ಆಗಿರುತ್ತದೆ. 4ನೇ ಪಾಯಿಂಟ್ ಇದು. ಏನು ವೆಚ್ಚಗಳಂದ್ರೆ ಯೂಶಲಿ ಫಾರ್ ಎಕ್ಸಾಂಪಲ್ ಮೇಂಟೆನೆನ್ಸ್ ಮಾಡ್ಕೋಬೇಕಂದ್ರೆ ಆಧುನಿಕ ಬ್ಯಾಂಕಿಂಗ್ ಮತ್ತು ಸಾಂಪ್ರದಾಯಿಕ ಬ್ಯಾಂಕಿಂಗ್ ಏನಾದ್ರು ನಾವು ಕಂಪೇರ್ ಮಾಡ್ಕೊಂಡ್ರೆ ಸಾಂಪ್ರದಾಯಿಕ ಬ್ಯಾಂಕಿಂಗ್ ನಲ್ಲಿ ಬುಕ್ ಕೀಪಿಂಗ್ ಎಲ್ಲ ಮಾಡ್ಬೇಕು. ಯಾಕಂದ್ರೆ ಕಂಪ್ಯೂಟರೈಸ್ಡ್ ಇಲ್ಲ ಅಲ್ಲಿ. ಪ್ರತಿಯೊಂದು ಅಕೌಂಟ್ ಬುಕ್ ಗಳನ್ನ ನಾವು ಕೊಡಬೇಕಾಗ್ತದೆ. ಅವ್ರದೇ ತಕ್ಕಂತೆ ಒಂದು ಖಾತೆಗಳನ್ನು ಮೇಂಟೈನ್ ಮಾಡಬೇಕು. ಓಕೆ, ದೊಡ್ಡ ದೊಡ್ಡ ಲೆಡ್ಜರ್ಸ್ ಎಲ್ಲ ಮೇಂಟೈನ್ ಮಾಡಬೇಕು. ಅವೆಲ್ಲ ವೆಚ್ಚಗಳು ಜಾಸ್ತಿ ಆಗಿರ್ತದೆ. ಸ್ಟೇಷನರಿ ಆಗಿರ್ಬೋದು, ಬುಕ್ಸ್ ಆಗಿರ್ಬೋದು, ಓಕೆ, ಟೈಮ್ ಆಗಿರ್ಬೋದು, ಇವೆಲ್ಲ ವೆಚ್ಚದಿಂದ ಕೂಡಿದೆ. ಅದೇ ಇನ್ ಕೇಸ್ ಆಧುನಿಕ ಬ್ಯಾಂಕಿಂಗ್ ಜಸ್ಟ್ ಒಂದು ಸಿಸ್ಟಮ್ ಇದ್ರೆ ಸಾಕು, ವಿ ಕ್ಯಾನ್ ಎಂಟರ್ ವಿತ್ ದ ಹೆಲ್ಪ್ ಆಫ್ ಎಕ್ಸೆಲ್ ಶೀಟ್ ಆಗಿರ್ಬೋದು, ಅಥವಾ ಇನ್ ಕೇಸ್ ಬೇರೆ ಬೇರೆ ಸಾಫ್ಟ್ವೇರ್ ಗಳ ಮೂಲಕ ಇನ್ ಕೇಸ್ ಅವ್ರನ್ನ ಎಂಟ್ರಿ ಮಾಡಿ ಅವೆಲ್ಲ ಇನ್ಫಾರ್ಮೇಶನ್ಸ್ ನ ಸೇವ್ ಮಾಡಬಹುದು ಅಲ್ಲಿ. ಓಕೆನಾ. ನೆಕ್ಸ್ಟ್ 5ನೇ ಪಾಯಿಂಟ್ ಏನ್ ಹೇಳ್ತಂದ್ರೆ ಬ್ಯಾಂಕಿಂಗ್ ವ್ಯವಹಾರವು ಒಂದು ಕಲೆ ಅಥವಾ ಇನ್ ಕೇಸ್ ವಿಜ್ಞಾನ ಅಂತ ಕರೀತಾರೆ, ಆರ್ಟ್ ಆರ್ ಸೈನ್ಸ್ ಅಂತ ಕರೀತಾರೆ. ಓಕೆ, ಕಲೆ ಅಥವಾ ವಿಜ್ಞಾನವೇ ಅಂತ ಕ್ವಶನ್ ಮಾರ್ಕ್ ಮಾಡ್ರಿ. ಆರ್ಟ್ ಆರ್ ಸೈನ್ಸ್ ಕ್ವಶನ್ ಮಾರ್ಕ್ ಅದು. ಓಕೆ, ಯೂಶಲಿ ಟ್ರೆಡಿಷನಲ್ ಬ್ಯಾಂಕಿಂಗ್ ಇಸ್ ಎ ಆರ್ಟ್ ಬಿಕಾಸ್ ಅಲ್ಲಿ ಏನ್ ಮಾಡ್ಕೊಂತಾನೆ ರೈಟಿಂಗ್ ನಲ್ಲಿ ಮಾತ್ರ ಇರ್ತದೆ ಅದು. ಓಕೆ, ದೇರ್ ಇಸ್ ಎ ಆರ್ಟ್ ಅಂತ ಕರೀತಾರೆ. ನಾಟ್ HEART, ಹೃದಯ ಅಲ್ಲ, ಮತ್ತೆ ART, ಆರ್ಟ್, ಕಲೆ. ಬಟ್ ಇಲ್ಲಿ ಏನಾಗಿರುತ್ತೆ ಆಧುನಿಕ ಬ್ಯಾಂಕಿಂಗ್ ನಲ್ಲಿ ಇಟ್ ಈಸ್ ಮೋರ್ ಸೈಂಟಿಫಿಕ್ ಅಂಡ್ ಇಟ್ ಈಸ್ ನಾಲೆಡ್ಜ್ ಬೇಸ್ಡ್ ಅಂತ ಕರೀತಾರೆ. ಅಂದ್ರೆ ಸೈಂಟಿಫಿಕ್ ಅಂದ್ರೆ ಏನಂತಾನೆ ಸಾಮಾನ್ಯವಾಗಿ ಅಲ್ಲಿ ಏನು ಸೈಂಟಿಫಿಕ್ ಆಗಿ ವಿಜ್ಞಾನಕ್ಕೆ ಅನುಗುಣವಾಗಿ ಲ್ಯಾಪ್ಟಾಪ್ ಗಳನ್ನ ಅಥವಾ ಕಂಪ್ಯೂಟರ್ ಗಳನ್ನ ಎಲ್ಲಾ ವಿವಿಧ ಸಾಫ್ಟ್ವೇರ್ ಗಳನ್ನ ಯೂಸ್ ಮಾಡಿಕೊಂಡು ನಾಲೆಡ್ಜ್ ಬೇಸ್ಡ್ ಏನಾಗಿರ್ತದೆ ಸಾಂಪ್ರದಾಯಿಕ ಬ್ಯಾಂಕಿಂಗ್ ಇಂದ ಭಿನ್ನವಾಗಿ ಆಧುನಿಕ ಬ್ಯಾಂಕಿಂಗ್ ಇರ್ತದೆ. ನೆಕ್ಸ್ಟ್ ಲಾಸ್ಟ್ ಒನ್, ನಾಟ್ ಕನ್ಫ್ಯೂಸ್ ಟು ಬ್ರಾಂಚ್ ಆಫ್ ಎ ಬ್ಯಾಂಕ್ ಅಂಡ್ ಬ್ಯಾಂಕ್ ಬಿಲ್ಡಿಂಗ್ ಅಂತ ಕರೀತಾರೆ. ಅಂದ್ರೆ ನಾಟ್ ಕನ್ಫ್ಯೂಸ್ಡ್ ಅನ್ನೋಥಿಂಗ್ ಅಂದ್ರೆ ಏನ್ ಮಾಡ್ಕೊಂಡ್ರೆ ದೇರ್ ಈಸ್ ನೋ ಡಿಫರೆನ್ಶಿಯೇಟ್ ಬಿಟ್ವೀನ್ ದ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್. ಅಲ್ಲಿ ಏನ್ ಮಾಡ್ಕೊಂಡ್ರೆ ನಾವು ಇಲ್ಲಿರುವ SBI ಬ್ಯಾಂಕಿಂಗ್ ಬ್ರಾಂಚ್ ನಲ್ಲೂ ನಮ್ಮ ಅಕೌಂಟ್ ಗಳನ್ನ ಓಪನ್ ಮಾಡಿ ಬೇರೆ ಊರಲ್ಲಿ ಇರುವ SBI ಬ್ಯಾಂಕ್ ನಲ್ಲಿ ಅಕೌಂಟ್ ವಿತ್ಡ್ರಾ ಮಾಡಬಹುದು. ನಾಟ್ ಕನ್ಫೈನ್ಡ್ ಅಂತ ಕರೀತಾರೆ, ಟು ಬ್ರಾಂಚ್ ಅಂತ ಕರೀತಾರೆ. ಕನ್ಫೈನ್ಡ್ ಅಂದ್ರೆ ಯಾವುದೇ ಒಂದು ಡಿಫರೆನ್ಶಿಯೇಟ್ ಇಲ್ಲ, ವ್ಯತ್ಯಾಸಗಳಿಲ್ಲದ ವ್ಯವಹಾರ ಅಂತ ಕರೀತಾರೆ. ಬಟ್ ಸಾಂಪ್ರದಾಯಿಕ ಬ್ಯಾಂಕಿಂಗ್ ಅಂದ್ರೆ ಇಟ್ ಈಸ್ ಎಸೆನ್ಷಿಯಲ್ ಇನ್ ಡೂಯಿಂಗ್ ದ ಬ್ಯಾಂಕಿಂಗ್ ಬಿಸ್ನೆಸ್. ನೀವು ಅಲ್ಲಿ ಬ್ರಾಂಚಸ್ ಇದ್ರೆ ಮಾತ್ರ ಅಲ್ಲಿ ಏನಂತಾನೆ ಯೂಸ್ ಮಾಡಬಹುದು. ವಿತೌಟ್ ಬ್ರಾಂಚಸ್ ವಿ ಕೆನಾಟ್ ವಿತ್ಡ್ರಾ ದ ಮನಿ ಅಂತ ಕರೀತಾರೆ. ಬಟ್ ಆಧುನಿಕ ಬ್ಯಾಂಕಿಂಗ್ ಯಾವ ಬ್ಯಾಂಕಿಂಗ್ ನಲ್ಲಾದ್ರೂ ನಾವು ಅಮೌಂಟ್ ಅನ್ನು ವಿತ್ಡ್ರಾ ಮಾಡೋದು. ಫಾರ್ ಎಕ್ಸಾಂಪಲ್ ATMs ಯೂಸ್ ಮಾಡಿಕೊಂಡು SBI ATM ನಲ್ಲಾದ್ರೂ ಡ್ರಾ ಮಾಡಬಹುದು, ಸಿಂಡಿಕೇಟ್ ನಲ್ಲಾದ್ರೂ ಡ್ರಾ ಮಾಡಬಹುದು, ಅಥವಾ ಬೇರೆ ಬೇರೆ ಕೆನರಾ ಬ್ಯಾಂಕ್ ಅಲ್ಲಾದ್ರೂ ಡ್ರಾ ಮಾಡಬಹುದು. ಈ ತರ ಒಂದು ಸಿಸ್ಟಮೆಟಿಕ್ ಆಗಿ ಏನ್ ಮಾಡ್ಕೊಂತಾರೆ ಆಧುನಿಕ ಬ್ಯಾಂಕಿಂಗ್ ನಲ್ಲಿ ದೇರ್ ಇಸ್ ನೋ ಕನ್ಫೈನ್ಡ್ ಟು ಬ್ರಾಂಚ್ differentiate between all the branch offices. These are the differences between modern banking and traditional banking in the. Okay, next heading. Heading ಬಂದು ಕ್ಲಾಸಿಫಿಕೇಶನ್ ಆಫ್ ಬ್ಯಾಂಕ್ಸ್ ಅಂತ ಹೇಳಿ, ಅಂದ್ರೆ ಬ್ಯಾಂಕ್ಗಳ ವರ್ಗೀಕರಣ. ಫಸ್ಟ್ ಒನ್ ವಾಣಿಜ್ಯ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ಔದ್ಯೋಗಿಕ ಅಥವಾ ಕೈಗಾರಿಕಾ ಬ್ಯಾಂಕ್ಗಳು, ಇಂಡಸ್ಟ್ರಿಯಲ್ ಬ್ಯಾಂಕ್ಸ್. ನೆಕ್ಸ್ಟ್ ಕೇಂದ್ರೀಯ ಬ್ಯಾಂಕ್ಗಳು, ಸೆಂಟ್ರಲ್ ಬ್ಯಾಂಕ್ಸ್. ಕೃಷಿ ಬ್ಯಾಂಕ್ಗಳು, ಅಗ್ರಿಕಲ್ಚರ್ ಬ್ಯಾಂಕ್ಸ್. ವಿನಿಮಯ ಬ್ಯಾಂಕ್ಗಳು, ಎಕ್ಸ್ಚೇಂಜ್ ಬ್ಯಾಂಕ್ಸ್. ಸಹಕಾರಿ ಬ್ಯಾಂಕ್ಗಳು, ಕೋಆಪರೇಟಿವ್ ಬ್ಯಾಂಕ್ಸ್. ಸ್ಥಳೀಯ ಬ್ಯಾಂಕ್ಗಳು, ಲೋಕಲ್ ಬ್ಯಾಂಕ್ಸ್ ಅಥವಾ ಇಂಡಿಜಿನಿಯಸ್ ಬ್ಯಾಂಕ್ಸ್ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ, ಸ್ಥಳೀಯ ಅಥವಾ ಪ್ರಾದೇಶಿಕ. ನೆಕ್ಸ್ಟ್ ಇನ್ನೊಂದು ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು, ರೀಜನಲ್ ರೂರಲ್ ಬ್ಯಾಂಕ್ಸ್, RRB ಅಂತ ಕರೀತಾರೆ. ಓಕೆ, ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರೀತಾರೆ. These are the types of in case banks in the Indian banking systems ಅಂತ ಕರೀತಾರೆ. ಭಾರತದ ಒಂದು ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಇಷ್ಟು ಬ್ಯಾಂಕ್ಗಳು ಇದಾವೆ. ಬಟ್ ಇದನ್ನ ಕೆಲವೊಂದು ಬ್ಯಾಂಕ್ ಮರ್ಜ್ ಆಗಿದಾವೆ. ಈಗ ಗೊತ್ತಿರ್ಬೋದು ನಿಮಗೆ, ಕೆನರಾ ಬ್ಯಾಂಕ್ ಅಂತ ಒಂದು ಮಾಡ್ಕೊಂಡಿದ್ದಾರೆ, ಅಥವಾ SBI ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ, ಅಥವಾ ಯೂನಿಯನ್ ಬ್ಯಾಂಕ್ ಎಲ್ಲ ಸೇರಿ ಇಂಡಿಯನ್ ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ. ಈ ತರ ಕೆಲವೊಂದು ಬ್ಯಾಂಕ್ಗಳೆಲ್ಲ ಮರ್ಜ್ ಆಗಿದಾವೆ. ಬಟ್ ನಾವು ಕಲಿಬೇಕಾದ್ರೆ ವಾಣಿಜ್ಯ ಬ್ಯಾಂಕ್ಗಳಂದ್ರೇನು, ಕೈಗಾರಿಕಾ ಬ್ಯಾಂಕ್ಗಳಂದ್ರೇನು, ಕೇಂದ್ರ ಬ್ಯಾಂಕ್ ಅಂದ್ರೇನು, ಕೃಷಿ ಬ್ಯಾಂಕ್ಗಳಂದ್ರೇನು, ಅಥವಾ ಎಕ್ಸ್ಚೇಂಜ್ ಅಥವಾ ವಿನಿಮಯ ಬ್ಯಾಂಕ್ಗಳಂದ್ರೇನು, ಸಹಕಾರಿ ಬ್ಯಾಂಕ್ಗಳಂದ್ರೇನು, ಸ್ಥಳೀಯ ಬ್ಯಾಂಕ್ಗಳು ಮತ್ತು RRBಗಳನ್ನು ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಬರ್ಬೇಕಲ್ಲ. ಓಕೆ, ಇವು 8 ಟೈಪ್ಸ್ ಆಫ್ ಬ್ಯಾಂಕ್ಸ್ ಆರ್ ಕ್ಲಾಸಿಫಿಕೇಶನ್ಸ್ ಆಫ್ ಬ್ಯಾಂಕ್ಸ್ ಅಂತ ಕರೀತಾರೆ. ಓಕೆ, ಇದನ್ನ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ಕೊಂತ ಬಂದ್ರೆ ಇಂಗ್ಲಿಷ್ ಕೂಡ ಸೇಮ್ ಬರ್ಕೊಂಡ್ರಲ್ಲ ಇದನ್ನ.
ಸೇಮ್ ಕಮರ್ಷಿಯಲ್ ಬ್ಯಾಂಕ್ಸ್, ಇಂಡಸ್ಟ್ರಿಯಲ್ ಬ್ಯಾಂಕ್ಸ್, ಸೆಂಟ್ರಲ್ ಬ್ಯಾಂಕ್ಸ್, ಅಗ್ರಿಕಲ್ಚರ್ ಬ್ಯಾಂಕ್ಸ್, ಏಷಿಯನ್ ಬ್ಯಾಂಕ್ಸ್, ಕೋಆಪರೇಟಿವ್ ಬ್ಯಾಂಕ್ಸ್, ಇಂಡಿಜಿನಿಯಸ್ ಅಥವಾ ಲೋಕಲ್ ಬ್ಯಾಂಕ್ಸ್ ಅಂತ ಕರೀತಾರೆ, ಅಥವಾ ರೀಜನಲ್ ರೂರಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಹಾಗಾದ್ರೆ ಫಸ್ಟ್ ಒನ್ ನೋಡ್ಕೊಡ್ಲಿ, ವಾಣಿಜ್ಯ ಬ್ಯಾಂಕ್ಗಳು. ಏನಿದು ವಾಣಿಜ್ಯ ಬ್ಯಾಂಕ್ಗಳು ಅಂದ್ರೆ? ವಾಣಿಜ್ಯ ಚಟುವಟಿಕೆಗಳು ಅಂದ್ರೆ ವ್ಯಾಪಾರ ಮಾಡೋದು, ಅಂದ್ರೆ ಕೊಂಡುಕೊಳ್ಳುವುದು ಮತ್ತು ಮಾರಾಟ ಮಾಡುವುದು. ಅಂದ್ರೆ ಯಾವ ಬ್ಯಾಂಕ್ಗಳು ಕೊಂಡುಕೊಳ್ಳುವುದಕ್ಕೆ ಮತ್ತು ಮಾರಾಟ ಮಾಡುವುದಕ್ಕೆ ಸಾಲ ಸೌಲಭ್ಯಗಳು ನೀಡುವಂತಹ ಬ್ಯಾಂಕ್ಗಳನ್ನು ವಾಣಿಜ್ಯ ಬ್ಯಾಂಕ್ಗಳು ಅಂತ ಕರೀತಾರೆ. ಅಂದ್ರೆ ಇನ್ ವಿಚ್ ಬ್ಯಾಂಕ್ಸ್ ಆರ್ ಪ್ರೊವೈಡಿಂಗ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಟು ದಿ ಟ್ರೇಡ್ ಆಕ್ಟಿವಿಟೀಸ್. ಟ್ರೇಡ್ ಆಕ್ಟಿವಿಟೀಸ್ ಸಚ್ ಆಸ್ ಸೆಲ್ಲಿಂಗ್ ಅಂಡ್ ಬೈಯಿಂಗ್ ದ ರಾ ಮೆಟೀರಿಯಲ್ಸ್ ಆಗಿರ್ಬೋದು, ಸ್ಟಾಫ್ ಆಗಿರ್ಬೋದು, ಸ್ಯಾಲರಿ ಕೊಡೋದಕ್ಕಾಗಿರ್ಬೋದು, ಇವೆಲ್ಲದಕ್ಕೂ ಏನ್ ಮಾಡ್ಕೊಂಡು ಸಾಲ ಸೌಲಭ್ಯಗಳು ನೀಡುವ ಬ್ಯಾಂಕ್ಗಳನ್ನ ವಾಣಿಜ್ಯ ಅಂದ್ರೆ ನಮ್ಮ ಒಂದು ಗ್ರಾಹಕರ ವಾಣಿಜ್ಯ ಚಟುವಟಿಕೆಗಳಿಗಾಗಿ ಸಾಲಗಳನ್ನು ನೀಡ್ತಾ ಇದ್ರೆ ಅಂತ ಎಲ್ಲಾ ಬ್ಯಾಂಕ್ಗಳನ್ನು ಸಹ ನಾವು ವಾಣಿಜ್ಯ ಬ್ಯಾಂಕ್ಗಳು. ಈಗಿರುವ ಎಲ್ಲಾ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳೇ. SBI ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ಅವೆಲ್ಲವೂ ವಾಣಿಜ್ಯ ಬ್ಯಾಂಕ್ಗಳಾಗಿದ್ದಾವೆ. ಓಕೆ, ದಟ್ ಇಸ್ ಅ ಕಮರ್ಷಿಯಲ್ ಬ್ಯಾಂಕ್ಸ್. ವಾಣಿಜ್ಯ ಬ್ಯಾಂಕ್ಗಳು ಸಮಾಜದ ಉಳಿತಾಯವನ್ನು ಒಟ್ಟಾಗಿ ಸಂಗ್ರಹಿಸಿ ಅದನ್ನು ಉತ್ಪಾದನೆಯನ್ನು ತೊಡಗಿಸುತ್ತವೆ. ಹೀಗಾಗಿ ವಾಣಿಜ್ಯ ಬ್ಯಾಂಕ್ಗಳು ಹೊಸ ವ್ಯವಹಾರಕ್ಕೆ ಹಣಕಾಸಿನ ಸಹಾಯವನ್ನು ಒದಗಿಸ್ತವೆ. ಅಂದ್ರೆ ವಾಣಿಜ್ಯ ಬ್ಯಾಂಕ್ಗಳು ಎಲ್ಲಿಂದ ಹಣ ಕೊಡುತ್ತವೆ? ವಾಯ್ಸ್ ಬ್ರೇಕ್ ಆಗ್ತಿದೆ ಸರ್. ವಾಣಿಜ್ಯ ಬ್ಯಾಂಕ್ಗಳು ಎಲ್ಲಿಂದ ಹಣವನ್ನು ಸಂಗ್ರಹಣೆ ಮಾಡ್ತಾವೆ ಅಂದ್ರೆ ಗ್ರಾಹಕರ ಒಂದು ಉಳಿತಾಯಗಳನ್ನು ಸಂಗ್ರಹಣೆ ಮಾಡಿಕೊಂಡು, ಅಥವಾ ಗ್ರಾಹಕರ ಅಕೌಂಟ್ ಏನ್ ಮಾಡಿಸ್ಕೊಂಡಿರ್ತಾರಲ್ಲ, ಅಥವಾ ಇನ್ ಕೇಸ್ ಸೇವಿಂಗ್ಸ್ ಬ್ಯಾಂಕ್, ಫಿಕ್ಸ್ಡ್ ಡೆಪಾಸಿಟ್ ಅವೆಲ್ಲವುಗಳನ್ನು ಮಾಡ್ಕೊಂಡಿರ್ತಾರಲ್ಲ, ಅವುಗಳಿಂದ ಬಂದಂತ ಅಮೌಂಟ್ ಗಳನ್ನ ನೀಡ್ತಾ ಬರ್ತಾರೆ. ದಟ್ ಇಸ್ ಕೇಸ್ ವಾಣಿಜ್ಯ ಬ್ಯಾಂಕ್. ನೆಕ್ಸ್ಟ್ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಅಂತ ಕರೀತಾರೆ, ಅಥವಾ ಔದ್ಯೋಗಿಕ ಅಥವಾ ಕೈಗಾರಿಕಾ ಬ್ಯಾಂಕ್ಗಳು ಅಂತ ಕರೀತಾರೆ. ಕೈಗಾರಿಕಾ ಬ್ಯಾಂಕ್ಗಳು ಅಂದ್ರೆ ಆಲ್ರೆಡಿ ಹೆಸರಿನಲ್ಲೇ ಇದೆ. ಕೈಗಾರಿಕಾ ಚಟುವಟಿಕೆಗಳಿಗೆ ಯಾವ ಬ್ಯಾಂಕ್ಗಳು ಸಾಲ ನೀಡ್ತಾವೋ, ಅಥವಾ in which banks are providing the loans advances to be industrial activities ಅಂತ ಕರೀತಾರೆ. Those banks are called industrial banks. ಅಂದ್ರೆ ದೀರ್ಘಾವಧಿ ಹಣಕಾಸಿನ ಸಹಾಯವನ್ನು ಉದ್ಯೋಗಗಳಿಗೆ ಒದಗಿಸುವ ಮೂಲಕ ಇನ್ ಕೇಸ್ ಅಂತೇಳಿ ಉದ್ದೇಶಗಳೊಂದಿಗೆ ಈ ಬ್ಯಾಂಕ್ಗಳು ಸ್ಥಾಪನೆಗೊಂಡಿದ್ದಾವೆ. ಉದಾಹರಣೆಗೆ IDBI ಅಂತಿದೆ, IFCI, IDBI ಇವೆಲ್ಲ ಇಂಡಸ್ಟ್ರಿಯಲ್ ಬ್ಯಾಂಕ್ಸ್ ಅಂತ ಕರೀತಾರೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಅಥವಾ ಇಂಡಸ್ಟ್ರಿಯಲ್ ಫೈನಾನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವೆಲ್ಲ ಕೈಗಾರಿಕೆಗಳಿಗೆ ಸಾಲ ನೀಡುವಂತಹ ಬ್ಯಾಂಕ್. ಇವೆಲ್ಲ ಮೊದಲೆಲ್ಲ ಕೈಗಾರಿಕೆಗಳಿಗೆ ಮಾತ್ರ ಸಾಲ ನೀಡ್ತಾ ಇದ್ವು, ಬಟ್ ಈಗೀಗ ಎಲ್ಲಾ ಬ್ಯಾಂಕ್ಗಳು ವಾಣಿಜ್ಯ ಬ್ಯಾಂಕ್ಗಳಾಗಿದ್ದಾವೆ. ಅಥವಾ ಎಲ್ಲಾ ಬ್ಯಾಂಕ್ಗಳು ಇನ್ ಕೇಸ್ ಇಲ್ಲಿ ನಮ್ಮ ಹತ್ರ ಇರುವ ಬ್ಯಾಂಕ್ಗಳು ಯಾವಂದ್ರೆ ಈಗ ಅಟ್ ಪ್ರೆಸೆಂಟ್ ಪ್ರೈವೇಟ್ ಬ್ಯಾಂಕ್ಸ್, ಗವರ್ನಮೆಂಟ್ ಬ್ಯಾಂಕ್, ಫಾರಿನ್ ಬ್ಯಾಂಕ್ಸ್ ಅಂಡ್ ಕೋಆಪರೇಟಿವ್ ಬ್ಯಾಂಕ್ಸ್ ಅಂತ ಕರೀತಾರೆ. ಓಕೆ, ಗ್ರಾಮೀಣ ಬ್ಯಾಂಕ್ಗಳು, ನೆಕ್ಸ್ಟ್ ಸಹಕಾರಿ ಬ್ಯಾಂಕ್ಗಳು, ಖಾಸಗಿ ಬ್ಯಾಂಕ್ಗಳು ಮತ್ತು ವಿದೇಶಿ ಬ್ಯಾಂಕ್ಗಳು. ಇಷ್ಟೇ ಕೇಂದ್ರೀಕೃತ ಅಥವಾ ಕ್ಲಾಸಿಫಿಕೇಶನ್. ಬಟ್ ಹಳೆ ಕಾಲದ ಪದ್ಧತಿಯಲ್ಲಿ ಅಥವಾ ಇನ್ ಕೇಸ್ ಬಿಫೋರ್ 10 years ಇವೆಲ್ಲ ಟೈಪ್ಸ್ ಇದ್ವು. ಬಟ್ ನಿಮ್ಗೆ ಸಿಲೆಬಸ್ ಇವೆಲ್ಲ ಟೈಪ್ಸ್ ಎಲ್ಲ ಇದೆ. 5 marks ಕೇಳಿದ್ರೆ ಇವೆಲ್ಲ ಮೀನಿಂಗ್ಸ್ ಎಲ್ಲ ಬರೀಬೇಕು. 8 meanings. ಓಕೆ, 8 points ಬರ್ದು ಒಂದು 5 meanings ಆದ್ರೆ ಬರೀಬೇಕಾಗ್ತದೆ. ನೆಕ್ಸ್ಟ್ ಸೆಂಟ್ರಲ್ ಬ್ಯಾಂಕ್, ಕೇಂದ್ರೀಯ ಬ್ಯಾಂಕ್ ಅಂತ ಕರೀತಾರೆ. ಕೇಂದ್ರೀಯ ಬ್ಯಾಂಕ್ ಅಂದ್ರೆ ಇನ್ ಕೇಸ್ ಅಂತಲೇ ಒಂದು ಬ್ಯಾಂಕ್, ಇದೊಂದು ವಿಶೇಷ ಬ್ಯಾಂಕ್ ಆಗಿದ್ದು, ಅಥವಾ ಎಲ್ಲಾ ಬ್ಯಾಂಕ್ಗಳ ಒಂದು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಕೇಂದ್ರ ಬ್ಯಾಂಕ್ ಅಥವಾ RBI ಅಂತ ಏನ್ ಕರೀತಾರಲ್ಲ, ಆ RBI ಬ್ಯಾಂಕ್ ನ ನಾವು ಕೇಂದ್ರೀಯ ಬ್ಯಾಂಕ್ ಅಥವಾ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ, ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತಾನು ಕರೀತಾರೆ. ಓಕೆ, ಅಂದ್ರೆ ಎಲ್ಲಾ ಬ್ಯಾಂಕ್ಗಳ ಒಂದು ನಾಯಕನಾಗಿರ್ತದೆ. ದ ಮದರ್ ಆಫ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಇಸ್ ಕಾಲ್ಡ್ ಸೆಂಟ್ರಲ್ ಬ್ಯಾಂಕ್ ಆರ್ ಕೇಂದ್ರೀಯ ಬ್ಯಾಂಕ್ ಆಗಿರ್ತದೆ. ಅಲ್ಲಿಗೆ ನೋಡ್ರಿ, ಕೇಂದ್ರೀಯ ಬ್ಯಾಂಕ್ ಒಂದು ವಿಶೇಷ ಸಂಸ್ಥೆಯಾಗಿದ್ದು ಬ್ಯಾಂಕಿಂಗ್ ಕ್ಷೇತ್ರದ ಪೂರ್ಣ ರಚನೆಗೆ, ಅಂದ್ರೆ ಯಾರಾದ್ರೂ ಬ್ಯಾಂಕ್ಗಳ ರಚನೆ ಮಾಡ್ತಾರೆ ಅಥವಾ ಬ್ಯಾಂಕ್ಗಳ ಸ್ಥಾಪನೆ ಮಾಡ್ತಾರೆ ಅಂದ್ರೆ ಅವರಿಗೆ ವಿವಿಧ ಸೌಲಭ್ಯಗಳನ್ನು ನೀಡುವ, ಅಂದ್ರೆ ವಿವಿಧ ಪರ್ಮಿಷನ್ಗಳನ್ನು ನೀಡುವ ಒಂದು ಅಧಿಕಾರ ಕೇಂದ್ರ ಬ್ಯಾಂಕಿಗೆ ಇರ್ತದೆ. ಓಕೆ, ನೆಕ್ಸ್ಟ್ ಹಣಕಾಸಿನ ಸ್ಥಿರತೆಯನ್ನು, ಅಂದ್ರೆ ಬಡ್ಡಿ ದರಗಳನ್ನು ನಿರ್ಧರಿಸುವುದಲ್ಲಾಗಿರ್ಬೋದು, ಅಂದ್ರೆ ಫಿಕ್ಸಿಂಗ್ ದ ಇಂಟ್ರೆಸ್ಟ್ ರೇಟ್ಗಳಲ್ಲಾಗಿರ್ಬೋದು, ಅವೆಲ್ಲವುಗಳನ್ನ ಕಾಪಾಡುವ ಒಂದು ಕಾರ್ಯಗಳನ್ನ ನಿರ್ವಹಿಸುತ್ತದೆ. ನೆಕ್ಸ್ಟ್ ಇದು ಸರ್ಕಾರಕ್ಕೆ ಬ್ಯಾಂಕರ್ ಆಗಿ ದೇಶದಲ್ಲಿ ಎಲ್ಲಾ ಬ್ಯಾಂಕ್ಗಳಿಗೆ ನಾಯಕನಾಗಿರುತ್ತದೆ. ಅಂದ್ರೆ ಎಲ್ಲಾ ಬ್ಯಾಂಕ್ಗಳ ನಾಯಕ, ಅಂದ್ರೆ ದೇರ್ ಇಸ್ ಅ ಲೀಡ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ ಅಂತಾನು ಕರೀಬಹುದಲ್ಲಿ. ದಟ್ ಇಸ್ ಅ ಕೇಂದ್ರ ಬ್ಯಾಂಕ್ ಅಂತ ಕರೀತಾರೆ. ಓಕೆ, ಈ ಕೇಂದ್ರ ಬ್ಯಾಂಕ್ ಇನ್ ಕೇಸ್ ಇನ್ನೊಂದು ಕೇಂದ್ರ ಬ್ಯಾಂಕ್ ಇನ್ನೊಂದು ಕೆಳಗಡೆ ಎಕ್ಸಾಂಪಲ್ ಬರ್ಕೊಡ್ರಿ.
ಇಂಗ್ಲಿಷ್ ನಲ್ಲಿ ಇದನ್ನು ಬಿಟ್ಟು ಎಕ್ಸಾಂಪಲ್ಸ್. ನೆಕ್ಸ್ಟ್ ಇದನ್ನ ಅಪೆಕ್ಸ್ ಬ್ಯಾಂಕ್ ಅಂತ ಕರೀತಾ ಇದ್ರು, ಈಗ ಇದನ್ನ RBI ಬ್ಯಾಂಕ್ ಅಂತ ಕರೀತಾರೆ. ಇಲ್ಲಿ ಟಿಕ್ ಮಾಡಿದ್ರೆ ನೋಡ್ರಿ, ಇನ್ ಇಂಡಿಯಾದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆರ್ ಸೆಂಟ್ರಲ್ ಬ್ಯಾಂಕ್ ಅಂತ ಕರೀತಾರೆ. ನೆಕ್ಸ್ಟ್ ಇನ್ ರಷ್ಯಾದಲ್ಲಿ ಗಾಸ್ ಬ್ಯಾಂಕ್, GOS ಗಾಸ್ ಬ್ಯಾಂಕ್ ಅಂತ ಕರೀತಾರೆ. ನೆಕ್ಸ್ಟ್ USA ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಫೆಡರಲ್ ಬ್ಯಾಂಕ್ ಅಂತ ಕರೀತಾರೆ, ಸೆಂಟ್ರಲ್ ಬ್ಯಾಂಕ್ ಅನ್ನ. ಓಕೆ, ಅದು ಎಕ್ಸಾಂಪಲ್ಸ್ ಅಂತ ಬರ್ಕೊಡು. ಸೆಂಟ್ರಲ್ ಬ್ಯಾಂಕ್ ಎಕ್ಸಾಂಪಲ್ಸ್: ಇನ್ ಇಂಡಿಯಾ RBI is a central bank. In Russia, GOS gas bank. Next in USA United States of America ದಲ್ಲಿ ಫೆಡರಲ್ ಬ್ಯಾಂಕ್ ಅಂತ. ಫೆಡರಲ್ ಬ್ಯಾಂಕ್ ಈಗ ನಮ್ಮ ಗಂಗಾವತಿಯಲ್ಲಿ ಬ್ರಾಂಚಸ್ ಇದಾವೆ, ನಮಗೆ ನಾವು ವಿದೇಶಿ ಬ್ಯಾಂಕ್ಗಳಂತ ಕರೀತಾರೆ. ಫೆಡರಲ್ ಬ್ಯಾಂಕ್, ಫೆಡ್ ಬ್ಯಾಂಕ್ ಅಂತ ಕರೀತಾರೆ. ಓಕೆ, ಈ ತರ ಕೆಲವೊಂದು ಬ್ಯಾಂಕ್ಗಳು ಏನ್ ಮಾಡ್ಕೊಂತೀವಿ ಎಕ್ಸಾಂಪಲ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ಡೆಫಿನೇಷನ್ ಹೇಳೋದಾಯ್ತಂದ್ರೆ, ವ್ಯಾಖ್ಯೆ ಹೇಳೋದಾಯ್ತು, ಬರ್ಕೊಂಡ್ರಲ್ಲ ಅದನ್ನ ಎಕ್ಸಾಂಪಲ್ಸ್ ಕನ್ನಡ ಮೀಡಿಯಂನವರು. ಬರ್ಕೊಂಡ್ರ? ನೆಕ್ಸ್ಟ್ ಸೆಂಟ್ರಲ್ ಬ್ಯಾಂಕ್ ವ್ಯಾಖ್ಯೆಗಳು ನೋಡ್ರಿ, ಎರಡು ವ್ಯಾಖ್ಯೆಗಳು ಟಿಕ್ ಮಾಡ್ಕೊಂಡಿದ್ದಲ್ಲಿ, ಒಂದು RW ಹಾರ್ಟ್ ಅವರ ಪ್ರಕಾರ ಇದು ಸಾಲ ಕೊಡುವವರ ಸರಪಳಿಯಲ್ಲಿ ಕಡೆಯದು. ಅಂದ್ರೆ ನಮ್ಗೆ ಎಲ್ಲೆಲ್ಲಿ ಸಾಲ ಸಿಗ್ತದೆ ಅಂತ ನಾವು ಹುಡ್ಕೊಂತ ಹೋದ್ರೆ ಫಸ್ಟ್ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಹೋಗ್ತೀವಿ, ಅಥವಾ ಲೋಕಲ್ ಬ್ಯಾಂಕ್ಸ್ ಅಥವಾ ಇನ್ ಕೇಸ್ ಇಂಡಿಜಿನಿಯಸ್ ಬ್ಯಾಂಕ್ಸ್ ಕಡೆ ಹೋಗ್ತೀವಿ. ಓಕೆನಾ? ಅಂದ್ರೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ, ನಮ್ಮ ವ್ಯವಹಾರದ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ಸಾಲಗಳನ್ನು ಕೇಳ್ಕೊಂಡು, ನಮ್ಗೆ ದೊಡ್ಡ ಮಟ್ಟದ ಸಾಲಗಳು ಏನಾದ್ರು ಬೇಕಾದ್ರೆ, ಓಕೆನಾ, ಫಾರ್ ಎಕ್ಸಾಂಪಲ್ ಪೋಸ್ಟ್ ಟುಗೆದರ್ ಬೇಕು ಸರ್ ನನಗೆ ಬಿಸ್ನೆಸ್ ಮಾಡಕ್ಕೆ, ಅಂತ ಟೈಮ್ ಅಲ್ಲಿ ನಾವೇನ್ ಮಾಡ್ಬೋದಲ್ಲಿ ಬ್ಯಾಂಕ್ಗಳ ಸಹಾಯದಿಂದ, ಅಂದ್ರೆ ಡೈರೆಕ್ಟ್ ನಾವು RBI ಜೊತೆಗೆ ಲಿಂಕ್ ಇಟ್ಕೊಳ್ಳೋಕ್ಕಾಗಲ್ಲ. ಆಸ್ ಎ ಕಸ್ಟಮರ್ ಐ ಕೆನಾಟ್ ಕಾಂಟ್ಯಾಕ್ಟ್ ಡೈರೆಕ್ಟ್ಲಿ RBI ಫಾರ್ ದಿ ಪರ್ಪಸ್ ಆಫ್ ಗೆಟಿಂಗ್ ದ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಐ ಕ್ಯಾನ್ ಕಾಂಟ್ಯಾಕ್ಟ್ ದ RBI. ಆ ತರ ಒಂದು ಸರಪಳಿಯಲ್ಲಿ ಒಂದು ಕಟ್ಟ ಕಡೆಯ ಒಂದು ಬ್ಯಾಂಕ್ಗಳಿಗೆ ಸಾಲ ನೀಡುವ ಒಂದು ಬ್ಯಾಂಕ್ ಆಗಿದೆ ಅಂತ. ನೆಕ್ಸ್ಟ್ ಕೇಂದ್ರ ಬ್ಯಾಂಕಿನ ಪ್ರಕಾರನೇ, ಕೇಂದ್ರ ಬ್ಯಾಂಕ್ ಅಂದ್ರೆ ಇದು ಮುಖ್ಯವಾದ ಬ್ಯಾಂಕಿಂಗ್ ಸಂಸ್ಥೆ. ಇದರ ಮುಖ್ಯ ಕೆಲಸ ದೇಶದ ಬ್ಯಾಂಕಿಂಗ್ ಮತ್ತು ಹಣಕಾಸು ಪದ್ಧತಿಗಳನ್ನು ದೇಶದ ಪ್ರಗತಿ ಸಲುವಾಗಿ ಸೂಕ್ತವಾಗಿ ನಿಯಂತ್ರಿಸುವುದು. ಸ್ವಲ್ಪ ಮಿಸ್ ಮಾಡ್ಕೋತಮ್ಮ ಎಲ್ಲರೂ ಹುಡುಗರು ಯಾರಾದ್ರು. ಇದು ಅತಿ ಮುಖ್ಯವಾದ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಸಂಸ್ಥೆ ಆಗಿದೆ. ಯಾಕಂದ್ರೆ ಇದರ ಮುಖ್ಯ ಕೆಲಸ ದೇಶದ ಬ್ಯಾಂಕಿಂಗ್ ಮತ್ತು ಹಣಕಾಸಿನ ಪದ್ಧತಿಗಳಂದ್ರೆ ನಮ್ಮ ಒಂದು ರುಪಿ ವ್ಯಾಲ್ಯೂ ಎಷ್ಟಿದೆ, ಅಂದ್ರೆ ರುಪಿಯ ಮೌಲ್ಯವನ್ನು ನಿರ್ಧರಿಸುವ ಒಂದು ಬ್ಯಾಂಕ್ ಸಹ RBI ಆಗಿದೆ. ದೇಶದ ಆರ್ಥಿಕ ಸಲುವಾಗಿ ಅಥವಾ ಆರ್ಥಿಕ ಪ್ರಗತಿಯ ಸಲುವಾಗಿ ಏನ್ ಮಾಡ್ಕೊಳ್ತದೆ, ಸೂಕ್ತವಾಗಿ ಕಂಟ್ರೋಲಿಂಗ್ ಸಿಸ್ಟಮ್ಸ್ ಎಲ್ಲ ಮಾಡ್ತದೆ. ನೆಕ್ಸ್ಟ್ ವ್ಯವಹಾರಗಳು ಸಲೀಸಾಗಿ ನಡೆಯುವಂತೆ ಸಾಲ ಸೌಲಭ್ಯಗಳನ್ನ ಅಥವಾ ಮುಂಗಡಗಳನ್ನ ಅಥವಾ ಕೇಸ್ ಅಡ್ವಾನ್ಸ್ ಗಳನ್ನ ಕೊಡ್ತದೆ. ಆ ಒಂದು ಕೊಡುವಂತ ಒಂದು ಅಡ್ವಾನ್ಸ್ ಗಳನ್ನು ಕೊಡುವಂತ ಬ್ಯಾಂಕ್ಗೆ ನಮ್ಮ ಒಂದು ಕೇಂದ್ರ ಬ್ಯಾಂಕ್ ಅಥವಾ RBI ಬ್ಯಾಂಕ್ ಅಂತ ಕರೀತೀವಿ. ಹಾಗಾದ್ರೆ ವಿಶೇಷ ಲಕ್ಷಣಗಳೇನು, ಸ್ಪೆಷಲ್ ಫ್ಯೂಚರ್ಸ್ ಅಂತ ಕರೀತಾರೆ ನೆಕ್ಸ್ಟ್ ರೀಡಿಂಗ್. ಓಕೆ, ಕೇಂದ್ರೀಯ ಬ್ಯಾಂಕಿನ ವಿಶೇಷ ಲಕ್ಷಣಗಳು. ಕೇಂದ್ರ ಬ್ಯಾಂಕ್ ದೇಶದ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿ ಅತ್ಯುನ್ನತ, ಇಟ್ ಇಸ್ ಅ ಸುಪ್ರೀಂ ಆಫ್ ದಿ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರೀತಾರೆ. ಓಕೆನಾ? ಅತ್ಯುತ್ತಮ ಮೀನ್ಸ್ ಅಲ್ಲಿ ಸುಪ್ರೀಂ ಪವರ್ ಆಫ್ ದಿ ಬ್ಯಾಂಕ್ ಇನ್ಸ್ಟಿಟ್ಯೂಷನ್ಸ್. ನೆಕ್ಸ್ಟ್ ಇದರ ಮುಖ್ಯ ಉದ್ದೇಶ ದೇಶದ ಹಿತವೇ ಹೊರತು ಲಾಭ ಗಳಿಸುವ. ಅಂದ್ರೆ RBI ಬ್ಯಾಂಕಿನ ಒಂದು ಮುಖ್ಯ ಉದ್ದೇಶ
ದೇಶದ ಆರ್ಥಿಕತೆಯನ್ನು ಕಾಪಾಡ್ಕೊಳ್ಬೇಕು, ದೇಶದ ಆರ್ಥಿಕತೆ ಬೆಳವಣಿಗೆ ಮಾಡಬೇಕು, ಲಾಭ ಗಳಿಸೋದು ಮುಖ್ಯ ಉದ್ದೇಶ ಅಲ್ಲ ಇದ್ರದ್ದು. ಓಕೆ, ಆ ಒಂದು ಉದ್ದೇಶ ಇಟ್ಕೊಂಡಲ್ಲಿ ಅಂದ್ರೆ ಆರ್ಥಿಕತೆಯ ಒಂದು ಹಿತವನ್ನು ಕಾಪಾಡಿಕೊಂಡು ದೇಶದ ಪ್ರಗತಿಗೆ ಸಹಾಯ ಮಾಡುವಂತ ಬ್ಯಾಂಕ್ ಆಗಿದೆ. ನೆಕ್ಸ್ಟ್, ಇದು ತನ್ನ ಮೆಂಬರ್ ಬ್ಯಾಂಕ್ ಗಳ ಜೊತೆಗೆ ಸ್ಪರ್ಧೆಗೆ ಇಳಿಯುವುದಿಲ್ಲ. ಅಂದ್ರೆ ಇದಕ್ಕೆ ನೋ ಕಾಂಪಿಟೇಟರ್ಸ್. ಅಂದ್ರೆ ಇದು ಸುಪ್ರೀಂ ಬ್ಯಾಂಕ್ ಆಗಿರೋದ್ರಿಂದ, ಅಂದ್ರೆ ಕಟ್ಟಕಡೆಯ ಬ್ಯಾಂಕಿಂಗ್ ಆಗಿರೋದ್ರಿಂದ ಇದಕ್ಕೆ ಯಾವುದೇ ತರದ ಕಾಂಪಿಟೇಟರ್ಸ್ ಇಲ್ಲ. ಫಾರ್ ಎಕ್ಸಾಂಪಲ್, ಇನ್ ಕೇಸ್ ಸಿಟಿಯಲ್ಲಿ ನೋಡ್ತೇವೆ ಕೆಲವೊಂದು ಬ್ಯಾಂಕ್ಗಳು ಇನ್ ಕೇಸ್ ಕಾಂಪಿಟೇಷನ್ ರೂಪದಲ್ಲಿ ಮಾಡ್ತಾ ಇದ್ದಾರೆ. ಅಂದ್ರೆ ಸಹಕಾರಿ ಬ್ಯಾಂಕ್ಗಳಾಗಿರ್ಬೋದು, ಅಂದ್ರೆ ಕೆಲವೊಂದು ಜಾತಿಗೊಂದು ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ, ಅಥವಾ ಸಂಘ ಪರಿವಾರಕ್ಕೆ ಒಂದು ಬ್ಯಾಂಕ್ ಅಂತ ಮಾಡ್ಕೊಂಡಿದ್ದಾರೆ. ಓಕೆ, ಆ ತರ ಯಾವುದೇ ತರದ ಒಂದು ಬ್ಯಾಂಕ್ಗಳು ಇದಕ್ಕೆ ಕಾಂಪಿಟೇಷನ್ ಕೊಡೋದಿಲ್ಲ. ಯಾಕಂದ್ರೆ ಎಲ್ಲಾ ಬ್ಯಾಂಕ್ಗಳ ಒಂದು ಅಧೀನದಲ್ಲಿ ಇನ್ ಕೇಸ್ ಅಲ್ಲಿ ಅಂತಾನೆ ಈ ಬ್ಯಾಂಕಿನ ಅಧೀನದಲ್ಲೇ ಇರ್ತದೆ, ಅಂದ್ರೆ RBI ಅಧೀನದಲ್ಲಿ ಇರ್ತದೆ. ಆ ಕಾರಣಕ್ಕಾಗಿ ಇದಕ್ಕೆ ಯಾವುದು ಕಾಂಪಿಟೇಟರ್ಸ್ ಇಲ್ಲ ಅಂತ ಹೇಳಿ ಇದು ರಾಜಕೀಯ ಪ್ರಭಾವದಿಂದ ಮುಕ್ತ ಇದೆ. ಅಂದ್ರೆ ದೇರ್ ಇಸ್ ನೋ ಇಂಟರ್ಫಿಯರೆನ್ಸ್ ಬೈ ದಿ ಪೊಲಿಟಿಷಿಯನ್ಸ್ ಅಂತ ಕರೀತಾರೆ. RBI ಬ್ಯಾಂಕ್ ನಲ್ಲಿ ಯಾವುದೇ ತರದ ಪೊಲಿಟಿಷಿಯನ್ಸ್ ಇರಲ್ಲ ಅಲ್ಲಿ. ಓಕೆನಾ, RBI ಗವರ್ನರ್ ಅಂತ ಇರ್ತಾರೆ. ಆ ಗವರ್ನರ್ ಗಳ ಮೂಲಕ ಅಥವಾ ಇನ್ ಕೇಸ್ ಅಲ್ಲಿರುವ ಒಂದು ಮೆಂಬರ್ಸ್ ಗಳ ಮೂಲಕ ದೇ ಕ್ಯಾನ್ ಹ್ಯಾಂಡ್ ದ ಆಲ್ ದ ಎಕನಾಮಿಕ್ ಸ್ಟ್ರಕ್ಚರ್ಸ್ ಆಫ್ ದಿ ಇಂಡಿಯನ್ RBI ಬ್ಯಾಂಕ್ ಅಂತ ಕರೀಬಹುದು. ನೆಕ್ಸ್ಟ್, ದೇಶದ ಹಣಕಾಸಿನ ಸ್ಥಿರತೆಯ ಮೇಲೆ ಒಟ್ಟಾರೆ ನಿಯಂತ್ರಣ ಹೊಂದಿರುತ್ತದೆ. ಸ್ಥಿರತೆ ಮೀನ್ಸ್ ಅಲ್ಲಿ ಹಣಕಾಸಿನ ಸ್ಥಿರತೆ, ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನ ಕಂಟ್ರೋಲ್ ಮಾಡ್ತದೆ. ಅಂದ್ರೆ ನಮ್ಮ ಒಂದು ಹಣಕಾಸಿನ ಮೌಲ್ಯ ಕುಸಿಬಾರ್ದಂದ್ರೆ ಏನ್ ಮಾಡ್ಬೇಕಲ್ಲಿ, ಹಣದ ಮೌಲ್ಯ ಜಾಸ್ತಿ ಆಗ್ಬೇಕಂದ್ರೆ ಹೆಚ್ಚೆಚ್ಚು ಉದ್ಯೋಗ ಅವಕಾಶಗಳನ್ನು ನೀಡೋದಾಗಿರ್ಬೋದು, ಅಥವಾ ಹೆಚ್ಚೆಚ್ಚು ಸಾಲಗಳನ್ನು ನೀಡೋದಾಗಿರ್ಬೋದು. ಸಾಲಗಳನ್ನು ನೀಡಿದ್ರೆ ಅದರಿಂದ ಬಂದಂತ ಬಡ್ಡಿ ದರಗಳಿಂದ ಮೂಲಕ ನಮ್ಮ ದೇಶದ ಇನ್ ಕೇಸ್ ಆರ್ಥಿಕತೆ ಹೆಚ್ಚಾಗ್ತದೆ ಅಂತ ಇದರಲ್ಲಿ. ನೆಕ್ಸ್ಟ್, ಇದು ಕೇಂದ್ರ ಸರ್ಕಾರ ಮತ್ತು ಇತರ ಬ್ಯಾಂಕ್ಗಳೊಂದಿಗೆ ವಿಶೇಷ ಸಂಬಂಧ ಹೊಂದಿರುತ್ತದೆ. ಅಂದ್ರೆ ಕೇಂದ್ರ ಸರ್ಕಾರದೊಂದಿಗೆ ಯಾಕೆ ಸಂಬಂಧ ಹೊಂದಿರುತ್ತದೆ ಅಂದ್ರೆ, ಟೈಮ್ ಟು ಟೈಮ್ ದೇ ಆರ್ ಇನ್ ಕೇಸ್ ಸಜೆಸ್ಟಿಂಗ್ ದ ಅಬೌಟ್ ದ ಇಂಡಿಯನ್ ಫೈನಾನ್ಸ್ ಸಿಸ್ಟಮ್. ಈ ತರ ಸಜೆಸ್ಟ್ ಮಾಡ್ತದೆ ಯಾವುದು RBI ಬ್ಯಾಂಕ್. ಏನಂತ, ಫಾರ್ ಎಕ್ಸಾಂಪಲ್, ಹಣಕಾಸಿನ ಮೌಲ್ಯ ಕಡಿಮೆ ಆಗ್ತಾ ಇದೆ. ಯಾಕಂದ್ರೆ ಈಗಿರೋ ಪರಿಸ್ಥಿತಿ ಕೋವಿಡ್ ಪ್ಯಾಂಡಮಿಕ್ ಅಂತ ಒಂದು ಕೋವಿಡ್ ಭಯ ಇದೆ ಇಲ್ಲಿ. ಓಕೆನಾ, ಆ ಒಂದು ಭಯದಲ್ಲಿ ಯಾವ ತರ ನಾವು ಹ್ಯಾಂಡಲ್ ಮಾಡ್ಕೋಬೇಕು, ಅಥವಾ ಯಾವ ತರ ಫಂಡ್ಸ್ ಅನ್ನು ರಿಲೀಸ್ ಮಾಡ್ಬೇಕು ಪಬ್ಲಿಕ್ ಗೆ, ಅಥವಾ ಪ್ಯಾಕೇಜ್ ಗಳನ್ನ ಘೋಷಣೆ ಮಾಡ್ತಾರೆ. ಆ ಪ್ಯಾಕೇಜ್ ಗಳನ್ನ ಮತ್ತೆ ಮರಳಿ ಯಾವ ತರ ನಾವು ಪಡಿಬೇಕು, ಅಥವಾ ಇನ್ ಕೇಸ್ ಜನರಿಗೆ ತೊಂದರೆ ಆಗದಂತೆ ಅವುಗಳನ್ನು ಮತ್ತೆ ಮರಳಿ ಯಾವ ತರ ಪಡಿಬೇಕು, ಅವೆಲ್ಲದರ ಬಗ್ಗೆ ಕೇಂದ್ರ ಸರ್ಕಾರದೊಂದಿಗೆ ಚರ್ಚಿಸಿ ಅಲ್ಲಿ ವಿಶೇಷ ಸಂಬಂಧಗಳನ್ನು ಹೊಂದಿರುತ್ತದೆ. ಇವು ಬ್ಯಾಂಕಿನ ವಿಶೇಷ ಲಕ್ಷಣಗಳನ್ನು ಕರೀಬಹುದು. ನೆಕ್ಸ್ಟ್, ಇದರ ಕಾರ್ಯಗಳೇನಾದ್ರೆ, ಆಲ್ರೆಡಿ ಇನ್ ಕೇಸ್ ಪ್ರೀವಿಯಸ್ ಅಲ್ಲಿ ಓದಿರ್ತೀವಿ ಇದೆಲ್ಲ ಕಾರ್ಯಗಳು. ಓಕೆ, ಕರೆನ್ಸಿ ನೋಟ್ಗಳನ್ನು ಮುದ್ರಿಸಿ ಬಿಡುಗಡೆ ಮಾಡುವುದು ಮತ್ತು ಒಟ್ಟಾರೆ ನೋಟುಗಳನ್ನು ಸೂಕ್ತ ನಿಯಂತ್ರಣದಲ್ಲಿ, ಅಂದ್ರೆ ಅಮೌಂಟ್ ಅನ್ನ ಮುದ್ರಣ ಮಾಡುವ ಒಂದು ಕಾರ್ಯವನ್ನು ಸಹ RBI ಮಾಡ್ತದೆ. ಯಾಕೆ ಮುದ್ರಣ ಮಾಡ್ತದೆ ಅಂದ್ರೆ, ಹಣದ ಚಲಾವಣೆಗಳನ್ನು ಮಾಡ್ಕೊಳ್ಳೋದು. ಅಂದ್ರೆ ಎಲ್ಲರಿಗೂ ಹಣ ಮುದ್ರಣ ಮಾಡಿಕೊಡಬಹುದಾಗಿತ್ತು, ಬಟ್ ಡಿಪೆಂಡ್ಸ್ ಆನ್ ಬಾಂಡ್ಸ್ ಅಂಡ್ ಇನ್ ಕೇಸ್ ಗೋಲ್ಡ್ ಅಂತ ಕರೀತಾರೆ. ಅಂದ್ರೆ ಹಣ ಯಾವ ಮೂಲಕ ನಾವು ಮುದ್ರಣ ಮಾಡ್ತೀವಿ ಅಂದ್ರೆ, ಹಣ ಮುದ್ರಣ ಮಾಡೋಕ್ಕಿಂತ ಮೊದಲು ನಮ್ಮ ಹತ್ರ ಇರುವ ಗೋಲ್ಡ್ ಎಷ್ಟಿದೆ, ಅಥವಾ ಸಿಲ್ವರ್ ಎಷ್ಟಿದೆ, ಅಥವಾ ಶೇರ್ಸ್ ಎಷ್ಟಿದೆ ಬ್ಯಾಂಕ್ ನಲ್ಲಿ, ಅವೆಲ್ಲವುಗಳನ್ನ ನೋಡಿ ಅದಕ್ಕೆ ತಕ್ಕಂತೆ ಏನ್ ಮಾಡ್ಕೊಂತಲ್ಲಿ ಹಣದ ಮುದ್ರಣ ಕೆಲಸಗಳನ್ನು ಮಾಡ್ತಾರೆ. ಓಕೆ, ಕೇಂದ್ರ ಬ್ಯಾಂಕ್ ಅಥವಾ RBI ಬ್ಯಾಂಕ್. ಇದು ಸರ್ಕಾರಕ್ಕೆ ಇದು ಬ್ಯಾಂಕರ್ ಆಗಿ ಕೆಲಸ ಮಾಡ್ತಾರೆ. ಅಂದ್ರೆ ಸರ್ಕಾರಗಳಿಗೆ ಏನಾದ್ರು ಸಾಲಗಳು ಬೇಕಾದ್ರೆ, ಅಥವಾ ರಾಜ್ಯ ಸರ್ಕಾರಗಾಗಿರ್ಬೋದು, ಕೇಂದ್ರ ಸರ್ಕಾರಗಳಿಗಾಗಿರ್ಬೋದು, ಸಾಲದ ರೂಪದಲ್ಲಿ ಏನ್ ಮಾಡ್ಕೊಂತಾನೆ ಇನ್ ಕೇಸ್ ಹಣಕಾಸಿನ ಸೌಲಭ್ಯಗಳನ್ನು ಸಹ ಕೊಡ್ತದೆ. ಇದು ಬ್ಯಾಂಕ್ಗಳ ಬ್ಯಾಂಕ್ ಆಗಿರ್ತದೆ. ಆಲ್ರೆಡಿ ಹೇಳಿದೆ, ಅಂದ್ರೆ ದೇರ್ ಇಸ್ ಎ ಬ್ಯಾಂಕರ್ಸ್ ಬ್ಯಾಂಕ್, ಇಟ್ ಈಸ್ ಕಾಲ್ಡ್ RBI ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಫೋರ್ತ್ ಒನ್ ನೋಡ್ರಿ. ಇದು ದೇಶದ ಬ್ಯಾಂಕಿಂಗ್ ಸೇವೆಗಳ ರಕ್ಷಕನಂತೆ ವರ್ತಿಸಿದೆ. ಎಲ್ಲಾ ಬ್ಯಾಂಕ್ಗಳ ಒಂದು ರಕ್ಷಕನಂತೆ. ಯಾಕೆ ರಕ್ಷಕನ ಅಂದ್ರೆ, ಪ್ರತಿಯೊಂದು ಬ್ಯಾಂಕ್ ಇನ್ಸ್ಟಿಟ್ಯೂಷನ್ ನಲ್ಲಿರುವ ಡೆಪಾಸಿಟ್ಗಳಲ್ಲಿ 12.5% ಇನ್ವೆಸ್ಟ್ಮೆಂಟ್ಸ್ ಗಳನ್ನ ಸೇಫ್ ಡೆಪಾಸಿಟ್ ಅಂತ ಹೇಳಿ RBI ಕಟ್ಟಲೇಬೇಕು. ಯಾವುದೇ ಬ್ಯಾಂಕ್ ಆಗಿರ್ಬೋದು, ಅದು ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಸ್ಥಳೀಯ ಬ್ಯಾಂಕ್, ಇಂಡಿಜಿನಿಯಸ್ ಬ್ಯಾಂಕ್ಸ್ ಆಗಿರ್ಬೋದು, ಗ್ರಾಮೀಣ ಬ್ಯಾಂಕ್ಗಳಾಗಿರ್ಬೋದು, ಅಥವಾ ಸಹಕಾರಿ ಬ್ಯಾಂಕ್, ಎಲ್ಲಾ ಬ್ಯಾಂಕ್ಗಳಲ್ಲಿ ತಮಗೆ ಒದಗಿಸಿದ ಒಂದು ಬಂಡವಾಳ ಅಥವಾ ತಾವು ಕಲೆಕ್ಟ್ ಮಾಡಿದ ಬಂಡವಾಳದಲ್ಲಿ ಇಂತಿಷ್ಟು ಪ್ರಮಾಣದಲ್ಲಿ RBI ದಲ್ಲಿ ಹೂಡಿಕೆ ಮಾಡಬೇಕು, ಅಥವಾ ಸೇಫ್ ಡೆಪಾಸಿಟ್ ಆಗಿ ಇಡಬೇಕಾಗ್ತದೆ. ಆಗ ಕೆಲವೊಂದು ಬ್ಯಾಂಕ್ಗಳು ಏನಾದ್ರು ಕೊಲ್ಯಾಪ್ಸ್ ಆದ್ರೆ ಅಥವಾ ಮುಚ್ಚೋದ್ರೆ ಆ ಡೆಪಾಸಿಟ್ ಗಳನ್ನ
ಅಲ್ಲಿರುವ ಅಕೌಂಟ್ ಹೋಲ್ಡರ್ಸ್ಗೆ ಮಿನಿಮಮ್ ಡೆಪಾಸಿಟ್ ಆದ್ರೂ ವಾಪಸ್ ಕೊಡ್ತಾರೆ. ಆ ಕಾರಣಕ್ಕಾಗಿ ಇದು ದೇಶದ ಬ್ಯಾಂಕಿಂಗ್ ಸೇವೆಗಳ ರಕ್ಷಕನಂತೆ ವರ್ತಿಸುತ್ತಂತ ಕರೀಬಹುದು. ನೆಕ್ಸ್ಟ್ ಇದು ಬ್ಯಾಂಕ್ಗಳಿಗೆ ಕಟ್ಟ ಕಡೆಯ ದೊಡ್ಡ ನಾಯಕನಂತೆ ಇದೆ. ದೊಡ್ಡ ನಾಯಕ ಅಂತ ಏನ್ ಮಾಡ್ಕೊಂತಲ್ಲಿ ಯಾವುದೇ ಒಂದು ಸಮಸ್ಯೆ ಬಂದ್ರೆ ಆಗಿರ್ಬೋದು, ಓಕೆ, ಯಾರಿಗೋ ಸಾಲ ಕೊಟ್ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಇನ್ ಕೇಸ್ SBI ಬ್ಯಾಂಕ್ ಇದೆ, 9,000 ಕ್ರೋರ್ಸ್ ವಿಜಯ್ ಮಲ್ಯಗೆ ಸಾಲ ಕೊಟ್ಟಿದೆ. ಇಷ್ಟೊತ್ತಿಗೆ ಬ್ಯಾಂಕ್ ಅನ್ನು ಕ್ಲೋಸ್ ಮಾಡ್ಬೇಕಾಗಿತ್ತು. ಬಟ್ ಆದ್ರೂ ಅಲ್ಲಿ ಏನ್ ಮಾಡ್ಕೊಂತ RBI ಸಹಾಯದಿಂದ ಇದು ದೇಶದ ಒಂದು ಆರ್ಥಿಕತೆಯ ಬ್ಯಾಂಕ್ ಆಗಿರೋದ್ರಿಂದ ಇದನ್ನ ಕ್ಲೋಸ್ ಮಾಡಂಗಿಲ್ಲ, ಇದಕ್ಕೆ ನಾವು ಸಹಾಯ ಮಾಡ್ತೀವಿ ಅಂತೇಳಿ ಆ ಬ್ಯಾಂಕ್ ಅನ್ನು ಉಳಿಸ್ಕೊಂಡು ಅದನ್ನ ಯಾವ ತರ ರಿಕವರಿ ಮಾಡ್ಬೇಕಂತ ಅದಕ್ಕೆ ಬೇಕಾದ ಎಲ್ಲಾ ಸೌಲಭ್ಯಗಳನ್ನ ಅಂದ್ರೆ ರೈಟ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ಕರ್ತವ್ಯ ಹಕ್ಕುಗಳನ್ನ ಕೊಟ್ಟು ಅವರ ಆಸ್ತಿಗಳನ್ನ ಜಪ್ತಿ ಮಾಡೋದ್ರ ಮೂಲಕ ಆಗಿರ್ಬೋದು, ಓಕೆನಾ, ಅವರ ಬಿನಾಮಿಗಳನ್ನ ಕಂಡುಹಿಡಿಯೋದಾಗಿರ್ಬೋದು, ಓಕೆ, ಆ ಕೇಸ್ಗಳನ್ನ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳ ವರ್ಗಾವಣೆ ಮಾಡಿಕೊಂಡು ದೊಡ್ಡ ನಾಯಕರಂತೆ ವರ್ತನೆ ಮಾಡುವ ಒಂದು ಕೆಲಸ RBI ಮಾಡ್ತದೆ. ನೆಕ್ಸ್ಟ್ ಇದು ದೇಶದ ಸಂಗ್ರಹಣಾ ವಿತರಣಾ ಕೇಂದ್ರದಂತೆ ಅಥವಾ ಕ್ಲಿಯರಿಂಗ್ ಹೌಸ್ ಕೆಲಸ ಮಾಡ್ತದೆ. ಅಂದ್ರೆ ಬೇರೆ ಬೇರೆ ದೇಶಗಳಲ್ಲಿರುವ ಸಾಲ ಸೌಲಭ್ಯಗಳು ನಾವು ಬೇರೆ ಬೇರೆ ದೇಶಗಳಿಂದ ಸಾಲ ತಗೊಂಡ್ ಬಂದಿರ್ತೀವಲ್ಲ ಆ ಸಾಲಗಳನ್ನು ಸಹ ಕ್ಲಿಯರ್ ಮಾಡ್ಕೊಡ್ತದೆ. ಅಂದ್ರೆ ವಿತ್ ದ ಹೆಲ್ಪ್ ಆಫ್ ಇಂಟ್ರೆಸ್ಟ್ ರೇಟ್ ಫ್ರಮ್ ದಿ ಬಿಸ್ನೆಸ್ ಅಂತ ಕರೀತೀವಿ. ಅಂದ್ರೆ ಬೇರೆ ಬೇರೆ ಬಿಸ್ನೆಸ್ ಗಳಿಗೆ ಸಾಲ ಕೊಟ್ಟಿರ್ತೀವಲ್ಲ ಆ ಸಾಲಕ್ಕಾಗಿ ಇಂಟ್ರೆಸ್ಟ್ ರೇಟ್ ನಮಗೆ ಬಂದಿರ್ತದೆ. ಯಾವ್ದಕ್ಕೆ? ಬ್ಯಾಂಕ್ಗಳಿಗೆ. ಆ ಬ್ಯಾಂಕ್ಗಳಿಗೆ ಬಂದಂತ ಇಂಟ್ರೆಸ್ಟ್ ನ RBI ಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಓಕೆ, RBI ಏನ್ ಮಾಡ್ಕೊಳ್ತಾರೆ ಮತ್ತೆ ಆ ಇಂಟ್ರೆಸ್ಟ್ ಗಳ ಮೂಲಕ ಬೇರೆ ಬೇರೆ ದೇಶಗಳಿಂದ ತಂದಂತ ಸಾಲಗಳನ್ನ ಮರುಪಾವತಿ ಮಾಡುವಲ್ಲಿ ಕೆಲಸ ಮಾಡೋದು ಕ್ಲಿಯರಿಂಗ್ ಹೌಸಸ್ ಅಂತ ಕರೀತಾರೆ. ನೆಕ್ಸ್ಟ್ ಸಾಲ ಕೊಡುವ ಬಗ್ಗೆ ನಿಗಾ ಇಡುತ್ತದೆ. ಸಾಲ ಎಷ್ಟು ಕೊಡಬೇಕು, ಯಾವ ವ್ಯಕ್ತಿ ಕೊಡಬೇಕು, ಎಷ್ಟು ಪ್ರಮಾಣದಲ್ಲಿ ಕೊಡ್ಬೇಕಂತ ನಿರ್ಧರಣೆ ಮಾಡೋದು ಬ್ಯಾಂಕ್ ಅಥವಾ RBI ಬ್ಯಾಂಕ್ ಅಂತ. ಅಂದ್ರೆ ಒಬ್ಬ ಇಂಡಿವಿಜುವಲ್ ಪರ್ಸನ್ ಬಂದು ಸಾಲ ಕೇಳ್ತಾ ಇದ್ದಾನಂದ್ರೆ ಅವನ ಶ್ಯೂರಿಟಿ ಸಾಮರ್ಥ್ಯ ಎಷ್ಟಿದೆ, ಅಂದ್ರೆ ಅವನ ಭದ್ರತೆ ಸಾಮರ್ಥ್ಯ ಎಷ್ಟಿದೆ, ಆ ಭದ್ರತೆಯ ಸಾಮರ್ಥ್ಯದ ಆಧಾರದ ಮೇಲೆ ಸಾಲ ಕೊಡುವಂತೆ ನಿರ್ಧರಣೆ ಮಾಡೋದೇ RBI. ಅಂದ್ರೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಬರೆದು ಬ್ಯಾಂಕ್ಗಳು ಕೊಟ್ಟಿರ್ತದೆ. ಅಂದ್ರೆ ಗ್ರಾಮೀಣ ಬ್ಯಾಂಕ್ಗಳಲ್ಲಿ ಒಂದು RBI ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬುಕ್ಸ್ ಇರ್ತವೆ. ಆ ಬುಕ್ಸ್ ನೋಡ್ಕೊಂಡಲ್ಲಿ ಅಂತಲ್ಲಿ ಯಾರಿಗೆ ಎಷ್ಟೆಷ್ಟು ಸಾಲಗಳನ್ನು ಕೊಡಬೇಕು, ಅಂದ್ರೆ ಎಷ್ಟು ಪ್ರಮಾಣದಲ್ಲಿ ಶ್ಯೂರಿಟಿ ಇದೆ, ಎಷ್ಟು ಪ್ರಮಾಣಕ್ಕೆ ಅವನಿಗೆ ಸಾಲ ಉಂಟು. ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ ರೂಪಾಯಿ ಒಂದು ಶ್ಯೂರಿಟಿ ಫ್ಲಾಟ್ ವ್ಯಾಲ್ಯೂ ಇದೆ ಸರ್, ಇಟ್ ಶುಡ್ ಬಿ ಅಪ್ರಿಸಿಯೇಷನ್ ವ್ಯಾಲ್ಯೂ. 10 ಲಕ್ಷದ ವ್ಯಾಲ್ಯೂ ಇರೋ ಫ್ಲಾಟ್ಗೆ ಅಪ್ ಟು 60% ಅಂದ್ರೆ 6 lakhs ವರೆಗೆ ಅವ್ನಿಗೆ ಸಾಲವನ್ನು ಕೊಡಬಹುದು. ಯಾಕಂದ್ರೆ ದಟ್ ಶುಡ್ ಬಿ ಅಪ್ರಿಸಿಯೇಟೆಡ್ ವ್ಯಾಲ್ಯೂ ಅಂತ ಕರೀಬಹುದು. ಕೆಲವೊಂದು ಸಾಲ ಕೊಡುವಂತೆ ನೆಕ್ಸ್ಟ್ ಹಾಗಾಗಿ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದ ಅಂಕಿ ಅಂಶಗಳನ್ನು ಮತ್ತು ಬ್ಯಾಂಕ್ಗಳಿಗೆ ಸಂಬಂಧಿಸಿದ ಮುಖ್ಯ ವಿಷಯಗಳನ್ನು ಪ್ರಕಟಿಸ. ಅಂದ್ರೆ RBI ಏನೇನ್ ಡೆವಲಪ್ಮೆಂಟ್ಸ್ ಆಯ್ತು ಅಥವಾ ಯಾವ ತರ ಆರ್ಥಿಕತೆ ಬೆಳವಣಿಗೆ ಆಯ್ತು. ಓಕೆ, ಬಿಫೋರ್ ಕೊರೋನಾ ವಿ ಆರ್ ಡೆವಲಪ್ಡ್ ಕಂಟ್ರಿ ಅಂತ ಅನ್ಸ್ಕೊಳ್ಬಹುದಾಗಿತ್ತು ಇಲ್ಲಿ ಆರ್ಥಿಕ ವಿಷಯದಲ್ಲಿ. ಯಾಕಂದ್ರೆ ಎಲ್ಲಾ ದೇಶಗಳಿಗಿಂತ ನಾವು ಮುಂದೆ ಬರೀ 5 ವರ್ಷದಲ್ಲಿ ಆರ್ಥಿಕತೆಯಲ್ಲಿ ಪ್ರಗತಿ ಹೊಂದಿದ್ದೇವೆ ಅಂತ ಅನ್ಸ್ಕೊಳ್ಬಹುದಾಗಿತ್ತು. ಬಟ್ ಆಫ್ಟರ್ ಕೊರೋನಾ ವಿ ಆರ್ ಅಗೇನ್ 10 years ಬ್ಯಾಕ್ ಹೋಗ್ತಾ ಇದೀವಿ ಮತ್ತೆ. ಓಕೆ, ಈ ತರ ಕೆಲವೊಂದು ಅಂಕಿ ಅಂಶಗಳ ಮೂಲಕ ನಮ್ಗೆ ಆಗಾಗ್ಗೆ ಇನ್ ಕೇಸ್ ಇನ್ಫಾರ್ಮೇಶನ್ಸ್ ಎಲ್ಲ ಕೊಡ್ತಾ ಇರ್ತದೆ. ಬಿಕಾಸ್ ಆಫ್ ರೀಸನ್ಸ್ ಹೇಳ್ತಾರೆ, ಡೆವಲಪ್ಮೆಂಟ್ಸ್ ರೀಸನ್ಸ್ ಹೇಳ್ತಾರೆ, ಪ್ಲಸ್ ಇನ್ ಕೇಸ್ ಅಂಡರ್ ಡೆವಲಪ್ಮೆಂಟ್ ಏನೇನ್ ಆಗ್ತಾ ಇದೆ ಅಥವಾ ಇನ್ ಕೇಸ್ ಬಿಕಾಸ್ ಆಫ್ ಅಂತಲೇ ನಮ್ಗೆ ಏನ್ ಅಡೆತಡೆಗಳು ಬರ್ತಾ ಇದಾವೆ. ಫಾರ್ ಎಕ್ಸಾಂಪಲ್ ಪ್ಯಾಂಡಮಿಕ್ ಅಥವಾ ಕೊರೋನಾ ಪ್ಯಾಂಡಮಿಕ್ ಅಂತ ಬರ್ತಾ ಇದೆ. ಓಕೆನಾ, ನೆಕ್ಸ್ಟ್ ಬ್ಲಾಕ್ ಫಂಗಸ್ ಅಂತ, ಮತ್ತೆ ನೆಕ್ಸ್ಟ್ ಇನ್ನೊಂದು ರೋಗಗಳಂತ. ಈ ತರ ಕೆಲವೊಂದು ಆಕ್ಟಿವಿಟೀಸ್ ಗಳ ಮೂಲಕ ನಾವು ಹಿಂದೆ ಬರ್ತಾ ಇದ್ವಿ. ಅಂದ್ರೆ ಈ ರೀಸನ್ಸ್ ಎಲ್ಲ ಹೇಳ್ತಾ ಅಂದ್ರೆ ಕೆಲವೊಂದು ಕೋವ್ಯಾಕ್ಸಿನ್ಸ್ ಎಲ್ಲ ಮೆಡಿಸಿನ್ಸ್ ಎಲ್ಲ ಪರ್ಚೇಸ್ ಮಾಡ್ಬೇಕು, ಇದರಿಂದ ನಮ್ಗೆ ಆರ್ಥಿಕತೆ ತೊಂದರೆ ಆಗ್ತದೆ. ಕೆಲವೊಂದು ಪ್ಯಾಕೇಜ್ ಗಳನ್ನ ಘೋಷಣೆ ಮಾಡ್ಬೇಕು, ಅವುಗಳನ್ನ ಮತ್ತೆ ನಾವು ದುಡಿಬೇಕಾದ್ರೆ ನೆಕ್ಸ್ಟ್ ಇನ್ನು 10 years ಮತ್ತೆ ನಾವು ಹಾರ್ಡ್ ಆಗಿ ವರ್ಕ್ ಮಾಡ್ಬೇಕು. ಈ ತರ ಕೆಲಸಗಳನ್ನ ಸಹ ಹಾಗಾಗಿ ಆರ್ಥಿಕ ವಿಷಯಗಳಿಗೆ ಸಂಬಂಧಪಟ್ಟಂತ ವಿಷಯಗಳನ್ನ ಹೇಳ್ತಾ ಇರ್ತದೆ. ನೆಕ್ಸ್ಟ್ ತನ್ನ ಅಧೀನದಲ್ಲಿ ಹಣಕಾಸು ಸಂಸ್ಥೆ ಉಸ್ತುವಾರಿಯನ್ನು ನೋಡುತ್ತಿರ್ತದೆ. ಅಂದ್ರೆ ಉಸ್ತುವಾರಿ ಮೀನ್ಸ್ ಮ್ಯಾನೇಜ್ಮೆಂಟ್ ಅಥವಾ ಸೂಪರ್ವೈಸಿಂಗ್ ಮಾಡ್ತಿರ್ತಾರೆ. ಅಂದ್ರೆ ಕೆಲವೊಂದು ಹಣಕಾಸು ಸಂಸ್ಥೆಗಳು, ಕೆಲವೊಂದು ಚಿಟ್ ಫಂಡ್ ಕಂಪನಿಗಳ ಒಂದು ಉಸ್ತುವಾರಿಯನ್ನು ಸಹ RBI ಮಾಡ್ತದೆ. ಯಾಕಂದ್ರೆ ಅವರು ಮಾಡುವ ಒಂದು ಚಿಟ್ ಫಂಡ್ ಕಂಪನಿಗಳಲ್ಲಿ ಮಾಡುವ ಮೋಸಗಳ ಬಗ್ಗೆ ಆಗಿರ್ಬೋದು, ಅಥವಾ ಇನ್ ಕೇಸ್ ಅವ್ರು ಕೊಡುವ ಒಂದು ಫಾರ್ ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಕೊಡ್ತಿರ್ತಾರೆ, ಡಬಲ್ ಕೊಡ್ತಾರೆ ಅಥವಾ ಟ್ರಿಪಲ್ ಕೊಡ್ತಾರೆ ಅಂತ ಹೇಳಿ ಮೋಸ ಹೋಗ್ಬೇಡ್ರಿ ಅಂತ ಹೇಳಿ ಒಂದು ಅಡ್ವರ್ಟೈಸ್ಮೆಂಟ್ ಗಳ ಮೂಲಕ ಸಹ ಇನ್ ಕೇಸ್ ಜನರಿಗೆ ಎಚ್ಚರವನ್ನು ಕೊಡ್ತಾ ಇರ್ತದೆ. ಆ ಒಂದು ಉಸ್ತುವಾರಿಯನ್ನು ಸಹ ಈ ಬ್ಯಾಂಕ್ ಅಥವಾ RBI ಬ್ಯಾಂಕ್ ನೋಡ್ಕೊಂಡು ಹೋಗ್ತದೆ. ಈ 9 ಅಲ್ಲಿ ಏನ್ ಮಾಡ್ಕೊಂತಾನೆ ಫಂಕ್ಷನ್ಸ್ ಆಫ್ ಸೆಂಟ್ರಲ್ ಬ್ಯಾಂಕ್ ಆರ್ ಇನ್ ಕೇಸ್ RBI ಬ್ಯಾಂಕ್ ಅಂತ ಹೇಳ್ಬೋದು. ಓಕೆ, ಇಷ್ಟು ಇವತ್ತಿನ ಕ್ಲಾಸ್ ನಲ್ಲಿ ಇರಲಿ. ನೆಕ್ಸ್ಟ್ ಕ್ಲಾಸ್ ಮತ್ತೆ ಕಂಟಿನ್ಯೂ ಮಾಡೋಣ.
ಮತ್ತೇನಾದ್ರು ಡೌಟ್ಸ್ ಇದೆ ಇದರಲ್ಲಿ ಬರ್ಕೊಳ್ಳೋದಾಗಿರ್ಬೋದು ಅದನ್ನ ಕೇಸ್ ಇಲ್ಲ ಸರ್.